ಪ್ರೋಟೀನ್ ರಿಚ್ ಆಗಿರೋಂಥ ಒಂದು ಒಳ್ಳೆ ತಿಂಡಿ ತೋರಿಸ್ತಾ ಇದ್ದೀನಿ. ಅಡೆ ದೋಸೆ ಮಾಡೋದಕ್ಕೆ ಫಸ್ಟು ಒಂದು ಅರ್ಧ ಲೋಟದಷ್ಟು ನಾನು ಅಳತೆ ತೊಗೊಂಡಿದ್ದೀನಿ. ಬೇಳೆಗಳು ಹೆಸರುಬೇಳೆ ಅರ್ಧ ಲೋಟ, ತೊಗರಿಬೇಳೆ ಅರ್ಧ ಲೋಟ, ಕಡಲೆಬೇಳೆ ಅರ್ಧ ಲೋಟ, ಹಾಗೆ ಉದ್ದಿನಬೇಳೆ ಅರ್ಧ ಲೋಟ. ಇದೆಲ್ಲ ಬೇಳೆಗಳು ಸೇರಿ 2 ಲೋಟದಷ್ಟು ಆಗುತ್ತೆ. ನೀವು ಸಣ್ಣ ಲೋಟದಲ್ಲಿ ತೊಗೊಂಡ್ರೆ ಒಳ್ಳೆಯದು, ಯಾಕೆಂತಂದರೆ ನಿಮಗೆ ಕ್ವಾಂಟಿಟಿ ಇದು ಜಾಸ್ತಿ ಆಗಿಬಿಡುತ್ತೆ. ಇದೆಲ್ಲ ಸೇರಿ 2 ಲೋಟದಷ್ಟು ಆಯ್ತಲ್ವ. ಇದಕ್ಕೆ ಒಂದು 3 ಲೋಟದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ಅಕ್ಕಿನ 2 ಲೋಟದಷ್ಟೇ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸ್ವಲ್ಪ ಅದು ತುಂಬ ಗ್ಯಾಸ್ ಆಗೋಲ್ಲ, ಹಾಗಾಗಿ ನಾನು ಚೂರು ಅಕ್ಕಿ ಜಾಸ್ತಿ ಹಾಕ್ತೀನಿ. 3 ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀವಿ. ನನ್ನ ಮಕ್ಕಳು ನಾವು ಹಾಕ್ತೀವಿ ಅಂತ ಹೆಲ್ಪ್ ಮಾಡೋಕ್ಕೆ ಬಂದಿದ್ದರು, ಅದಕ್ಕೆ ಅವರೂ ಇದ್ದಾರೆ ಇದರಲ್ಲಿ. ಆಮೇಲೆ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಒಂದು 2-3 ಸತಿ ನೀಟಾಗಿ. ಅದಾದಮೇಲೆ ನೀರು ಹಾಕಿ ನೆನೆ ಇಟ್ಬಿಡಬೇಕು. ರಾತ್ರಿ ಇದನ್ನು ನೆನೆಸ್ಬಿಟ್ಟು ಬೆಳಗ್ಗೆ ಮಾಡುವಂಥ ದೋಸೆ ಇದು. ಆಮೇಲೆ ಮಾರನೇ ದಿನ ಬೆಳಗ್ಗೆ ನೆಂದು ಚೆನ್ನಾಗಿ ಅರಳಿರುತ್ತೆ. ಆವಾಗ ಇನ್ಸ್ಟೆಂಟಾಗಿ ಇವಾಗ ರುಬ್ಬಿಟ್ಟು ದೋಸೆ ಮಾಡೋದು. ಫಸ್ಟು ಇದಕ್ಕೆ ರುಬ್ಬೋದಕ್ಕೆ ಬೇಳೆ ಮತ್ತು ಅಕ್ಕಿನ ಹಾಗೇನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಏನಕ್ಕೆ ಇದನ್ನು ನಾವು ಹುದುಗಿಸೋ ಅವಶ್ಯಕತೆ ಇಲ್ಲ, ಫರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತಂದರೆ ಬೇಳೆಗಳು ನೆಂದಿರುತ್ತಲ್ವ, ಆವಾಗಲೇ ಅದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ಅದು ಜಾಸ್ತಿ ಬೇಳೆಗಳು ಹಾಕಿರೋದ್ರಿಂದ ನಮಗೆ ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ದೋಸೆ. ಬರೀ ಬೇಳೆಗಳು ಫಸ್ಟು ರುಬ್ಬಿ ತೆಗೆದಿಟ್ಕೊತಾ ಇದ್ದೀನಿ ಒಂದು 2 ರೌಂಡಷ್ಟು. ಆಮೇಲಿಂದ ನಾನು ಅಡೆ ದೋಸೆಗೆ ಹಾಕಬೇಕಾಗಿರೋ ಮಸಾಲೆನೂ ರುಬ್ಬಿಡ್ತೀನಿ. ಏನು ಅಂತಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಾಡುವಂಥ ದೋಸೆ ಇದು. ಅದಕ್ಕೆ ರುಬ್ಬೋದಕ್ಕೆ ಫಸ್ಟು ಒಂದು ಈರುಳ್ಳಿ ಸಿಪ್ಪೆ ತೆಗೆದಿರೋಂಥ ದಪ್ಪಕ್ಕೆ ಹೆಚ್ಕೊಂಡಿರೋದು, 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 8-10 ಮೆಣಸು ಕಾಳನ್ನೂ ಹಾಕ್ತಾಯಿದ್ದೀನಿ, ವಾಯು ಆಗೋಲ್ಲ ಅಂತಂದ್ಬಿಟ್ಟು. ಆಮೇಲೆ 1 ಚಮಚದಷ್ಟು ಜೀರಿಗೆ, 1.5 ಚಮಚನೇ ಹಾಕ್ಕೊಳ್ಳಿ ಪರವಾಗಿಲ್ಲ. ಆಮೇಲೆ ಎಲ್ಲದನ್ನೂ ರುಬ್ಬಬೇಕು. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಆಮೇಲೆ ಕರಿಬೇವು ಹಾಕ್ಕೊಳ್ಳಿ. ನೀವು ಬೇಕು ಅಂತಂದರೆ ಬೇರೆ ಏನಾದ್ರೂ ಆ್ಯಡ್ ಮಾಡ್ಕೋಬೋದು, ಬೆಳ್ಳುಳ್ಳಿ ಹಾಕ್ತೀರ ಅನ್ನೋಂಥವ್ರು ಬೆಳ್ಳುಳ್ಳಿ ಹಾಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಅರಿಶಿನೂ ಸೇರಿಸ್ಕೋಬೇಕು, ಆ ಬಣ್ಣ ಬರಬೇಕಲ್ಲ. ಇಲ್ಲ ಬಣ್ಣ ಇರಲ್ಲ, ಬಟ್ ಚೆನ್ನಾಗೇ ಇರುತ್ತೆ ಟೇಸ್ಟು. ಅರಿಶಿನ ಹಾಕ್ಕೊಂಡ್ರೆ ಒಳ್ಳೆ ಬಣ್ಣನೂ ಬರುತ್ತೆ. ಸ್ವಲ್ಪ ತರ್ತರಿಯಾಗಿ ಅದನ್ನು ಪುಡಿ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ಅಕ್ಕಿ ಬೇಳೆನೂ ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡು ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಅದಾದಮೇಲಿಂದ ಎಲ್ಲದನ್ನೂ ಮಿಕ್ಸ್ ಮಾಡ್ಕೋಬೇಕು. ಏನು ಅಂತಂದರೆ ಇದನ್ನು ನೀವು ಬೆಳಗ್ಗೆ ಇವಾಗ ಅರ್ಜೆಂಟಲ್ಲಿ ಹೊರಡಬೇಕು ಅಂತಂದ್ರೂ ನೆನೆಸಿಡೋದು ಒಂದು 10 ನಿಮಿಷದ ಕೆಲಸ. ರಾತ್ರಿ ನೆನೆಸ್ಬಿಟ್ರೆ ಆಮೇಲೆ ಅದು ನೆನ್ಕೊಳ್ಳುತ್ತೆ. ಬೆಳಗ್ಗೆ ಎದ್ಬಿಟ್ಟು ಒಂದು 10 ನಿಮಿಷದಲ್ಲಿ ರುಬ್ಬಿದ್ದಾಗೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿರೋಂಥ ಒಂದು ತಿಂಡಿ ರೆಡಿ ಆಗಿಬಿಡುತ್ತೆ. ಅಡೆ ದೋಸೆ ಅಂತಲೇ ತುಂಬ ಇದು ಹೆಲ್ದಿಯಾಗಿರೋಂಥ ಒಂದು ದೋಸೆ. ಈರುಳ್ಳಿ ತಿನ್ನಲ್ಲ ಅನ್ನೋಂಥವ್ರು ಈರುಳ್ಳಿ ಸ್ಕಿಪ್ ಮಾಡ್ಬೋದು. ಕಾಯಿ ಜಾಸ್ತಿ ಇಷ್ಟಪಡುವಂಥವ್ರು ರುಬ್ಬೋದಕ್ಕೆ ಕಾಯಿನೂ ಹಾಕೋಬೋದು. ನಾನು ಕಾಯಿಯನ್ನು ಹಾಕಿಲ್ಲ ಇವತ್ತು, ಹಾಗೆ ಮಾಡಿದ್ದೀನಿ. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕೋಬೇಕು. ಬೇಕು ಅಂತಂದರೆ ನೀವು ಈ ಸ್ಟೇಜಲ್ಲಿ ಇಂಗು ನೀರನ್ನು ಸೇರಿಸ್ಕೋಬಹುದು. ನಾನು ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಲ್ವ, ಇಂಗು ನೀರನ್ನೇನು ಹಾಕಲಿಲ್ಲ. ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ತೆಳುವಾಗಿರಬೇಕು ಈ ದೋಸೆ, ಇಲ್ಲಾಂತಂದರೆ ನಿಮಗೆ ದಪ್ಪ ಆಗಿಬಿಡುತ್ತೆ. ತೆಳ್ಳಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ನೀರು ಚೆನ್ನಾಗಿ ಹಾಕಿ ಹಿಟ್ಟನ್ನು ತೆಳುವಾಗಿ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಎಮಲ್ಸಿಫೈಯರ್ಸು ಅಂದರೆ ಯಾವುದೇ ಇದು ಬೇಕಾಗಲ್ಲ. ಈನೋ ಆಗಲಿ ಅಥವಾ ಅಡುಗೆ ಸೋಡಾ ಆಗಲಿ ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ಹಿಟ್ಟು ರೆಡಿ ಆಗೋಗ್ಬಿಡುತ್ತೆ. ಇವಾಗ ಅದಕ್ಕೊಂದು ಚಟ್ನಿ ಮಾಡೋಣ. ಚಟ್ನಿಗೆ ಬರೀ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ದಂಡಿಯಾಗಿ ಕಾಯಿ ತುರಿ ಹಾಕ್ಕೊಳ್ಳೋದು. ಆಮೇಲೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಬೇಕು, ಸ್ವಲ್ಪ ಶುಂಠಿ ಸೇರಿಸ್ತೀನಿ. ಆಮೇಲೆ 1 ಮೆಣಸಿನ್ಕಾಯಿ ಅಷ್ಟೇ ಹಾಕ್ತೀನಿ, ಯಾಕೆಂದರೆ ನಾವು ಇದಕ್ಕೇನೆ ದೋಸೆಗೇ ಉಪ್ಪು ಖಾರ ಹಾಕಿದ್ದೀವಲ್ವ. ಬೇಕು ಅಂತಂದರೆ ನೀವು ಇನ್ನೂ ಖಾರವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಒಂಚೂರು ಉಪ್ಪು, ಜಾಸ್ತಿ ಇನ್ನೇನು ಐಟಮ್ಸ್ ಹಾಕ್ತಾಯಿಲ್ಲ. ಪ್ಲೇನ್ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ತಂದುಬಿಟ್ರೆ ಚಟ್ನಿ ರೆಡಿ ಆಗೋಗ್ಬಿಡುತ್ತೆ. ಬೇಗ ಮಾಡಬೇಕಲ್ವ ತಿಂಡಿ, ಹಾಗಾಗಿ झटपट ಅಂತ ಆಗೋವಂಥ ಒಂದು ಒಳ್ಳೆ ಕಾಂಬಿನೇಷನ್ನು. ಅಡೆ ದೋಸೆ ಕಾಯಿ ಚಟ್ನಿ ಅಂತೂ ತುಂಬ ಫೇವ್ರೇಟು, ತುಂಬ ಜನರಿಗೆ ತುಂಬ ಇಷ್ಟ ಆಗೋವಂಥ ಒಂದು ತಿಂಡಿ ಇದು. ಆಮೇಲೆ ಲಾಸ್ಟಲ್ಲಿ ಒಂದು ಇಂಗು ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರೋ ಚಟ್ನಿನೂ ರೆಡಿ ಆಗೋಗ್ಬಿಡುತ್ತೆ. ದೋಸೆ ಮಾಡುವಾಗ ಏನಪ್ಪ ಅಂತಂದರೆ ಚೆನ್ನಾಗಿ ಕಾದಿರಲಿ. ಆಮೇಲಿಂದ ನೀವು ರುಬ್ಬಿಟ್ಟಿರ್ತೀರಲ್ವ, ಏನೋ ಬೇರೆ ಕೆಲಸಗಳು ಮಾಡ್ತಾ ಒಂದು ಅರ್ಧ ಗಂಟೆ ಅದು ಹಾಗೇ ಆಗಿರುತ್ತೆ. ಅಷ್ಟರಲ್ಲಿ ನಿಮ್ಮದು ಹಿಟ್ಟು ಸ್ವಲ್ಪ ಇದಾಗಿರುತ್ತೆ, ಸೆಟ್ ಆಗಿರುತ್ತೆ, ಉಪ್ಪು ಖಾರ ಎಲ್ಲ ಹೀರ್ಕೊಂಡು. ಆವಾಗ ನೀವು ದೋಸೆ ಮಾಡ್ಕೊಳ್ಳಿ. ನೋಡಿ, ಕೆಂಪಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಗೆ ಕಾಣೋ ಹಾಗೆ ಹೆಚ್ಕೊಂಡು ಹಾಕ್ಕೋಬೋದು. ಈ ಥರ ಹಾಕ್ಬಿಟ್ರೆ ತೆಗೆದಿಡೋಂಥವ್ರು ತೆಗೆದಿಡೋಕ್ಕೆ ಏನೂ ಸಿಕ್ಕಲ್ಲ. ಅದಕ್ಕೋಸ್ಕರ ನಾನು ರುಬ್ಬಿ ಹಾಕ್ಬಿಟ್ಟು ಮಾಡ್ತೀನಿ.
ಈ ಥರ ನೋಡಿ ತೆಳ್ಳುವಾಗಿ ದೋಸೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎರಡೂ ಕಡೆ ಬೇಯಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನೀವು ಇದನ್ನ ಟ್ರೈ ಮಾಡಲೇಬೇಕು. ಅಡೆ ದೋಸೆ ಜಾಗದಲ್ಲಿ ನೀವು ಈ ಥರ ಬರೀ ಒಂದೇ ಬೇಳೆ ಹಾಕ್ಬಿಟ್ಟು ಮಾಡ್ಬೋದು, ಅಥವಾ ಹೆಸರು ಕಾಳು ಆ ಥರದ್ದನ್ನ ಪೆಸರಟ್ಟು ಥರನೂ ಮಾಡ್ಬೋದು. ಇದು ತುಂಬ ನಿಮಗೆ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಹೊತ್ತು ನಮಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಸೊ ಡಬ್ಬಿಗೆ ತೊಗೊಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೂ ತಿನ್ನೋಕ್ಕೆ ಆಗೋವಂಥ ಒಂದು ದೋಸೆ ಇದು. ಇವಾಗ ಚಟ್ನಿ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಬಿಸಿ ಬಿಸಿ ಆಗಿರೋಂಥ ದೋಸೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ತಿಂತಾಯಿದ್ರೆ ಸ್ವರ್ಗನೇ. ನೀವು ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ಖಂಡಿತ ತಿಳಿಸಿ. ನೆಕ್ಸ್ಟ್ ನಾನು ಯಾವ ರೆಸಿಪಿ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು.